ಚೌಕಿ ಮಠದ ಮೂಲ ಪರಂಪರೆಯ ಪ್ರಕಾರ ನಮ್ಮ ಹಿರಿಯರು ವೀರಭದ್ರಯ್ಯನವರು ಚೌಕಿ ಮಠ, ಅವರ ಮಕ್ಕಳಾಗಿರ್ತಕ್ಕಂಥ ಮಾಂತಯ್ಯನವರು ಚೌಕಿ ಮಠ, ಪಕ್ಕೀರಯ್ಯನವರು ಚೌಕಿ ಮಠ, ಶಂಕರಯ್ಯ ಚೌಕಿ ಮಠ, ಸಿದ್ಧಲಿಂಗಯ್ಯ ಚೌಕಿ ಮಠ, 4 ಮಂದಿ ವೀರಭದ್ರಯ್ಯನವ್ರ ಮಕ್ಕಳು ರೀ. ಈಗ ಮಾಂತಯ್ಯನವರಿಗೆ 4 ಮಂದಿ ಗಂಡ್ಮಕ್ಳು, ಪಕ್ಕೀರಯ್ಯನವರಿಗೆ 5 ಜನ ಗಂಡ್ಮಕ್ಳು, ಸಿದ್ಧಲಿಂಗಯ್ಯನವರಿಗೆ 2 ಜನ ಹೆಣ್ಮಕ್ಳು ಮತ್ತು ಶಂಕರಯ್ಯನವ್ರಿಗೂ 2 ಜನ ಹೆಣ್ಮಕ್ಳು. ಒಟ್ಟಿಗೆ ನಾವು ಎಲ್ಲರೂ ಒಂದೇ ಮಠದ ಆಜುಬಾಜುನೇ ವಾಸವಿದ್ದು, ಈಗ ಸರ್ಕಾರ ನಮಗೆ ಏನು ಆದೇಶ ಮಾಡಿದೆ ಅಂದರೆ, ಇಲ್ಲಿ ಒಂದು ಈಶ್ವರ ದೇವಸ್ಥಾನ ಇದೆ ಸರ್. ಆ ಈಶ್ವರ ದೇವಸ್ಥಾನ ಅಕ್ಕಪಕ್ಕನೇ ನಮ್ಮ ಇದು ಮನೆಗಳಿರೋದು. ಆ ನಂತರ ಇಲ್ಲಿ ನಮ್ಮ ವೀರಭದ್ರಯ್ಯ ಅಜ್ಜವ್ರ ಇದರಲ್ಲೇ ಕೇವಲ 4 ಎಕರೆ ಭೂಮಿ, ಒಬ್ಬೊಬ್ಬರಿಗೆ ಒಂದೊಂದು 10 ಗುಂಟೆ ಭೂಮಿ ಬರೋಲ್ಲ. ಇಲ್ಲಿ ಅವರು ಕಸುಬು ನೇಯ್ಗೆ ಕೆಲಸ ಮಾಡಿಕೊಂಡು ಹೂವಿನ ವ್ಯಾಪಾರ ಮಾಡಿಕೊಂಡು ಅದಾರೆ. ಈಗ ಪರಿಸ್ಥಿತಿ ಅತ್ಯಂತ ಗಂಭೀರ ಸರ. ಹೂ ವ್ಯಾಪಾರ ಮಾಡ್ಕೊಂಬರ್ಬೇಕು, ನೇಯ್ಗೆ ಮಾಡಬೇಕು, ಜೀವನ ಮಾಡಬೇಕು. ಹಾಗಾಗಿ ಈಗ ಸಡನ್ಲಾಗಿ ಗೋರ್ಮೆಂಟ್ ಏನಿದೆ ಇದನ್ನು ಪ್ರಾಧಿಕಾರಕ್ಕೆ ಅಳವಡಿಸ್ಕೊಂಡಿದೆ. ಒಳ್ಳೆಯದು. ನಮ್ಮ ಇದಕ್ಕೆ ಈ ಪಾರಂಪರಿಕ ಒಂದು ವೈಭವವನ್ನು ಹೆಸರುತ್ತೆ ಅಂದರೆ ನಾವು ಬಿಟ್ಟುಕೊಡೋದು ಒಪ್ಪಿದ್ದೇವೆ. ಆದರೆ ನಮಗೆ ಸೂಕ್ತವಾದ ಪರಿಹಾರ ಬೇಕು. ನಮ್ಮ ಅಜ್ಜನವರು 4 ಮಂದಿ ಮಕ್ಕಳಲ್ಲಿ ಈಗ ಒಬ್ಬೊಬ್ಬರಲ್ಲಿ 4 ಜನ ಮಕ್ಕಳಿದ್ದಾರೆ. ಎಲ್ಲರಿಗೂ ಸೂಕ್ತವಾದ ಮನೆ ಕಟ್ಟಿಸ್ಕೊಡ್ಬೇಕಲ್ಲ, ಮನೆ ಕಟ್ಟಿಸ್ಕೊಡ್ಬೇಕು. ಅವ್ರಿಗೇನಾದರೂ ಒಟ್ಟು ಪರಿಹಾರವನ್ನು ಇದೇ ಲಾಸ್ಟ್. ಈಗ ಇದು ಹೋತಂದ್ರೆ ಇರ್ಲಿಕ್ಕೂ ಮನೆ ಇಲ್ಲ. ಆ ವ್ಯವಸ್ಥೆಯನ್ನು ಮನೆ ನಿರ್ಮಾಣ ಮಾಡಿಕೊಡ್ಬೇಕು. ಇಲ್ಲ ಮನೆಯ ನಿರ್ಮಾಣ ಮಾಡಬೇಕು. ಮತ್ತು ನಮ್ಮ ಉಪಜೀವನದ ಕತೆ ಹಿಂಗಿದೆ. ಹೂ ಮಾರಬೇಕು, ಬಿಟ್ಟರೆ ನೇಯ್ಗೆ ಕೆಲಸ ಮಾಡಬೇಕು. ಈ ವ್ಯವಸ್ಥೆ ಒಳಗೆ ಇರೋದ್ರಿಂದ ಸರ್ಕಾರ ಅದಕ್ಕೆ ಸೂಕ್ತವಾದ ಪರಿಹಾರ ಕೊಟ್ಟು ಜೊತೆ ಮನೆಯನ್ನು ಕಟ್ಟಿಸಿ ಒಂದು ವ್ಯವಸ್ಥಿತ ಒಳಗೆ ಇವತ್ತಿನ ಆಧುನಿಕ ವ್ಯವಸ್ಥೆ ಹೆಂಗಿದೆ ಆ ರೀತಿಯಾಗಿ ಕಲ್ಪಿಸಿ ಕೊಡ್ತಕ್ಕಂಥದ್ದು ಭರವಸೆಯನ್ನು ಹೇಳಿದ್ದಾರೆ. ಆ ರೀತಿ ಮಾಡಲಿ ಅಂತ ನಮ್ಮ ಆಸೆ ಸರ್. ಏನೇನು ಬೇಡಿಕೆ ಇಟ್ಟಿರಿ ಅಂತ ತಾವು ಈಗ ಮಾತುಕತೆ ಆಗಿಯಾ ನಿಮ್ಗೆ? ಅವ್ರು ಇನ್ನೂ ಇಲ್ಲ, ನಿಮಗೆ ಜಾಗ ಇಷ್ಟು ಹೋಗ್ತದ ಹಿಂಗಂತ ಪ್ರಾಧಿಕಾರದವ್ರು ಹೇಳಿದ್ದಾರೆ. ಅದಕ್ಕೇನು ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಮತ್ತೆ ನೋಡ್ಬೇಕು ಸರ್. ಯಾವ ಈ ಥರ ನಮ್ಗೆ ಇಷ್ಟು ಫ್ಯಾಮಿಲಿ ಅದ, ಇಷ್ಟು ಇದು ಏನೇನು ಬೇಕಂತ ಏನಾದರೂ ಹೇಳಿರಿ? ಹೌದು ಸರ್, ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ವೀರಭದ್ರಯ್ಯನವರು 4 ಜನ ಮಕ್ಕಳು, ಅವರು 4 ಜನ ಮಕ್ಕಳಿಗೆ ಒಬ್ಬೊಬ್ಬರು 4 ಜನ ಮಕ್ಕಳು ಇದ್ದಾರೆ. 16 ಜನ. ಹಾಂ, ಅವ್ರು ಎಲ್ಲರಿಗೂ ಮತ್ತೆ ಸೂಕ್ತವಾದ ಎಲ್ಲ ಹೇಳಿದ್ರೆ ನಿಮ್ಗೆ ಎಷ್ಟು ಕುಟುಂಬ ಆಗತ್ತೆ? ಒಂದು 14ರಿಂದ 15 ಕುಟುಂಬಕ್ಕೆ ಮನೆ ಕಟ್ಸಿಕೊಡುವಂಥ ಕೆಲಸ ಮಾಡ್ಬೇಕು ಸರ್. ನಿರ್ಮಾಣ ಆಗಬೇಕು, ಜೊತೆ ಪರಿಹಾರ ಕೊಡ್ಬೇಕು. ಹಾಂ ಸರ್. ಸರ್ ಏನಾಗಬೇಕು? ಯಾರು ಏನೇನಾಗಬೇಕಂತ ಅದೇ ಈಗ ಮನೆ ಕಟ್ಟಿಸ್ಕೊಡ್ಬೇಕು, ಸೂಕ್ತವಾದ ಪರಿಹಾರವನ್ನು ಕೊಡಬೇಕು. ಅಂದಾಗ ಮಾತ್ರ ನೀವು ಸಂಪೂರ್ಣ ಬಿಟ್ಕೊಡ್ಬೇಕು. ಅದು ನಮ್ಮ ಎಲ್ಲ ಕುಟುಂಬಗಳು ಒಂದೇ ಕಡೆ ಆಗುವಂಗೆ ಮಾಡಿಕೊಡ್ಬೇಕು ಸರ್. ಈಗ ಅಲ್ಲಿ ಒಂದು ಇಲ್ಲಿ ಒಂದು ಸರಿಯಾಗಲ್ಲ ಸರ್. ನಾವು ಇಲ್ಲಿವರೆಗೂ ಹಿರಿಯರ ಕಾಲದಿಂದ ಒಂದು ಹತ್ರ ವಾಸ ಮಾಡ್ಕೊಂಬಂದಿವಿ ಸರ್. ಒಂದು ಹತ್ರ ನಮ್ಮ ಎಲ್ಲ ಫ್ಯಾಮಿಲಿಗಳು ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕಂತ ನಮ್ಮ ಬಯಕೆ ಸರ್. ನಿಮ್ಮ ಹೆಸರು? ಮಲ್ಲಯ್ಯ.